ಈ ಸುತ್ತಮುತ್ತ ಎಲ್ಲೂ ನೀನು ಕಾಣಿಸ್ಕೋಬಾರ್ದು. ನಡಿ ಆಚೆ. ಅಣ್ಣ ನಿನಗೆ ಹೇಳ್ತಾ ಇರೋದು, ನಡಿ. ನಾನೇನು ತಪ್ಪು ಮಾಡಿದ್ದೀನಿ ಅಂತ ನನ್ನ ಹೊರಗೆ ಹಾಕಕ್ಕೆ ನೋಡ್ತಾ ಇದ್ದೀರಪ್ಪ. ಲೆಕ್ಕ ಕೊಡಬೇಕಾ? ಎಲ್ಲೇ ಸಂಭ್ರಮ ಸಡಗರ ಇದ್ರೋ ಅಲ್ಲಿಂದ ನನ್ನನ್ನು ದೂರ ಇಡ್ತೀರಾ. ಬೇರೆ ದಿನ ಬೇರೆ ಕಡೆ ಆದರೆ ಓಕೆ. ಇವತ್ತು ನಮ್ಮ ಅಣ್ಣನ ಮದುವೆ ಅಪ್ಪ. ನನ್ನ ತಾಯಿ ಸ್ಥಳ ತುಂಬಕ್ಕೆ ಬರ್ತಿರೋ ನನ್ನ ಅತ್ತಿನ ಮನೆ ಒಳಗಡೆ ಕರ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ಯಾಕೆ ಕಲ್ಲಾಗ್ತೀರಾ? ಅಂತ ತಪ್ಪು ನಾನು ಏನು ಮಾಡಿದ್ದೀನಿ? ಯಾರನ್ನ ನೀನು ಮದುವೆ ಛತ್ರ ಕರ್ಕೊಂಡು ಹೋಗ್ಬೇಕು ಅಂತ ಆಸೆ ಪಡ್ತಾ ಇದೆಯೋ ಅವರೇ ಹೇಳ್ತಿದ್ದಾರೆ ನಿನ್ನ ಮುಖ ನೋಡಕ್ಕೆ ಇಷ್ಟ ಇಲ್ಲ. ಅದಕ್ಕೆನಾ? ಹೌದು. ಅಂಥದ್ದೇನು ಮಾಡಿದ್ದೀನಿ ನಾನು ಕೇಳ್ಕೊಂಡು? ಎಲ್ಲಿಗೆ ಹೋಗ್ತಾ ಇದೆಯಾ? ಅರ್ಥ ಆಗ್ತಿಲ್ಲ ನಾನು ಹೇಳ್ತಿರೋದು. ನಿನ್ನ ಮುಖ ನೋಡೋಕ್ಕೆ ಇಷ್ಟ ಇಲ್ಲ ಅಂತಂದ್ಮೇಲೆ ಅವ್ರ ಎದುರುಗೋಗಿ ನಿಂತ್ಕೊಂಡು ನಮ್ಮ ಅಪ್ಪನ ಹತ್ರ ಹೀಗೆಲ್ಲ ಹೇಳಿದ ಅಂತ ಮಾತಾಡಿಸ್ತೀಯಾ? ಮತ್ತೆ ಅವಳು ಮನಸ್ಸು ದೋಯಿಸ್ತೀಯಾ? ನನ್ನ ಮನೆಯಲ್ಲಿ ಯಾವತ್ತು ಯಾರಿಗೂ ನೀನು ಮುಖ್ಯ ಆದವನಲ್ಲ. ಇವತ್ತು ಬಂದಿರೋ ಕಲ್ಯಾಣಿಗೆ ಕೂಡ. ಹೌದಪ್ಪ, ನಾನು ಯಾರಿಗೂ ಮುಖ್ಯ ಆದವನಲ್ಲ ಅಪ್ಪ. ಇವತ್ತೊಂದು ದಿವಸ ಬಿಟ್ಬಿಡಪ್ಪ. ಇವತ್ತು ನಮ್ಮ ಅಣ್ಣನ ಮದುವೆ ನಾನು ಏನಾನ ಆಸೆ ಹಿಡ್ಕೊಂಡಿದ್ದೀನಪ್ಪ. ಪ್ಲೀಸ್, ನಾನು ಇಲ್ಲದೆ ಮದುವೆನೇ ಆಗಲ್ಲಪ್ಪ. ಅದೇಗೆ ಮದುವೆ ಮಾಡ್ತೀರಾ? ಈ ಪ್ರಪಂಚ ನೀನಿಲ್ದೇನೂ ನಡೀತಾ ಇರುತ್ತೆ. ಭೂಮಿ ನಿನ್ನ ಸುತ್ತ ಮಾತ್ರ ಸುತ್ತುತ್ತಾ ಇದೆ ಅನ್ನೋ ಭ್ರಮೆ ನಿನ್ಗೆ ಬೇಕಾಗಿಲ್ಲ. ನಡಿ ಹೊರಗಡೆ. ಹಾಗಿದ್ರೆ ನಾನು ಈ ಜಾಗದಲ್ಲಿ ಇರೋದು ಬೇಡ. ಬೇಕಾಗಿಲ್ಲ ಅಂತ ಹೇಳಿದ ಅರ್ಥ ಆಗಿಲ್ವಾ ನಿನಗೆ? ಹೊರಡು. ಈ ಮದುವೆ ಮನೆಯಲ್ಲಿ ಎಲ್ಲರೂ ತುಂಬ ಸಂತೋಷ ಸಂಭ್ರಮದಿಂದ ಇದ್ದಾರೆ. ನೀನು ಅದನ್ನು ಹಾಳು ಮಾಡಬೇಡ. ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ದೂರ ಹೋದರೆ ನಿನಗೂ ಕ್ಷೇಮ, ನನಗೂ ಕ್ಷೇಮ. ಅಲ್ಲಪ್ಪ, ಒಪ್ಪಿಗೆ ಇಲ್ವಾ? ಅಪ್ಪ ಅಣ್ಣ ಬಾ ಮಗಳೇ, ಬಾ ಆರತಿ ಮಾಡಿ. ಬನ್ನಿ ಯಶೋದ, ಬಾ. ಯಾಕೆ ದೂರ ನಿಂತಿದ್ಯಾ? ಬಾ, ಬನ್ನಿ ಎಲ್ಲ ಮುಂದೆ. ಯಾಕೆ